ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಆಪರೇಷನ್ ಪಾಲಿಟಿಕ್ಸ್ ಶುರುವಾಗಿದೆಯಾ? ಯಾಕೆ ವಿಚಾರ ಈಗ ಶುರುವಾಗಿದೆ ಅಂತ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಮೈಸೂರು ಯುದ್ಧಕ್ಕೆ ರಾಜಪಡೆ ಲಕ್ಷ್ಮಣ ಪಡೆ ತಂತ್ರ. ಕಾಂಗ್ರೆಸ್ ಆಪರೇಷನ್ ದೋಸ್ತಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ. ಮೈಸೂರು ಸಿಎಂ ಸಿದ್ದರಾಮಯ್ಯ ತವರೂರು. ಜೆಡಿಎಸ್ಗೆ ಒಕ್ಕಲಿಗರ ಭದ್ರಕೋಟೆ, ಬಿಜೆಪಿಗೆ ಹಿಂದುತ್ವದ ಅಖಾಡ. ಇದೀಗ ಈ ಅರಮನೆ ನಗರಿ 3 ಪಕ್ಷಗಳ ಪ್ರತಿಷ್ಠೆಯ ಕಣವಾಗಿದೆ. ಈ ಬಾರಿ ಗೆದ್ದೇ ಗೆಲ್ಲಬೇಕು ಎಂದು ಹಠ ತೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಕಾಮನ್ ಮ್ಯಾನ್ ಲಕ್ಷ್ಮಣರನ್ನ ಕಣಕ್ಕಿಳಿಸಿ ಪ್ರತಿಷ್ಠೆಯ ಪರೀಕ್ಷೆಗೆ ಮುಂದಾದ್ರೆ, ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿ ಮಹಾರಾಜರನ್ನೇ ಬಿಜೆಪಿ ಅಖಾಡಕ್ಕಿಳಿಸಿದೆ. ಸಿಎಂ ಸಿದ್ದರಾಮಯ್ಯ ಶನಿವಾರದಿಂದ ಮೈಸೂರಿನಲ್ಲಿ ತಳವೂರಿ ಆಪ್ತನನ್ನ ಗೆಲ್ಲಿಸಿಕೊಳ್ಳಲು ಆಪರೇಷನ್ ಮೊರೆ ಹೋಗಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಆಪ್ತರಿಗೆ ಗಾಳ ಹಾಕಿದ ಸಿದ್ದರಾಮಯ್ಯ, ಎಚ್.ವಿ. ರಾಜೀವ್, ವರುಣ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸದಾನಂದ, ಮೈಮೂಲ್ ನಿರ್ದೇಶಕ ಓಂ ಪ್ರಕಾಶ್, ಮಾಜಿ ಮೇಯರ್ ಎಲ್ ಭೈರಪ್ಪ ಸೇರಿ ಹಲವು ಪಾಲಿಕೆ ಸದಸ್ಯರನ್ನ ಕಾಂಗ್ರೆಸ್ಗೆ ಸೆಳೆಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಮಧ್ಯೆ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದು, ಬುಧವಾರ ಸಭೆಯಲ್ಲಿ ಸಿಎಂ ಗಾಳ ಹಾಕಿದವರೆಲ್ಲರೂ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ. ನಾನು ಕೊಟ್ಟಂಥ ಸ್ಥಾನಕ್ಕೆ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಮತ್ತೊಂದು, ಮತ್ತು ಇನ್ನಷ್ಟು ಸಕ್ರಿಯವಾಗಿ ದುಡಿಬೇಕು ಅನ್ನುವಂಥ ನನ್ನ ಒಳಗಿನ ಶಕ್ತಿ ಏನಿದೆಯೋ, ಅಂತರ್ಶಕ್ತಿ, ಅದು ಸಮಾಜಕ್ಕೆ ಉಪಯೋಗ ಆಗಬೇಕು, ಸಾಮಾನ್ಯ ಜನರಿಗೆ ಉಪಯೋಗ ಆಗಬೇಕು. ಈ ಎಲ್ಲ ದೃಷ್ಟಿಕೋನದಿಂದ ಕಾಂಗ್ರೆಸ್ ಪಕ್ಷದ ತತ್ವ ವಿಚಾರಗಳನ್ನು ಒಪ್ಪಿ ಒಬ್ಬ ಕಾರ್ಯಕರ್ತನಾಗಿ ಈ 4 ವರ್ಷ ದುಡಿಯುವಂಥ ಯೋಜನೆ ಇಟ್ಟು ಹೆಜ್ಜೆ ಆಗ್ತಾ ಇದೆ. ಇತ್ತ ದೋಸ್ತಿ ಪಡೆಗೆ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಬಿಜೆಪಿಯಲ್ಲಿದ್ದುಕೊಂಡೇ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬಿಎಸ್ವೈ ಆಪ್ತರ ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದ ಜಾಹೀರಾತಿನಲ್ಲಿ ಎಸ್.ಟಿ. ಸೋಮಶೇಖರ್ ಫೋಟೋ ಪ್ರತ್ಯಕ್ಷ ಆಗಿರೋದು ಬಿಜೆಪಿ ಪಾಳ್ಯದಲ್ಲಿ ಮತ್ತಷ್ಟು ಸಿಟ್ಟಿಗೇಳುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಕೆಡ್ಡ ತೋಡಲು ಮೈತ್ರಿಯ ಮಹಾ ಪ್ಲಾನ್. ಸಿಎಂ ಸಿದ್ದರಾಮಯ್ಯಗೆ ಟಕ್ಕರ್ ಕೊಡಲು ದೋಸ್ತಿಗಳಿಂದ ರಣಬೇಟೆ ಆರಂಭವಾಗಿದ್ದು, ಕಾಂಗ್ರೆಸ್ ಆಪರೇಷನ್ಗೆ ಕೌಂಟರ್ ನೀಡಲು ಸಿದ್ದರಾಮಯ್ಯ ತವರೂರಿನಿಂದಲೇ ಎನ್ಡಿಎ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ನಾಳೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮುಖಂಡರ ಸಭೆ ನಡೆಸಿ ಮೈಸೂರು ಯುದ್ಧ ಗೆಲ್ಲಲು ರಣತಂತ್ರವನ್ನ ಹೆಣೆಯಲಿದ್ದಾರೆ. ಮೈಸೂರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಜೈಲಿಗೆ ಕಳಿಸ್ತೇನೆ ಎಂದು ಲಕ್ಷ್ಮಣ್ ಹೆಸರನ್ನ ಹೇಳದೆ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ರು. ಸಭೆ ಸಮಾರಂಭದಲ್ಲಿ ಯಾರ್ಯಾರು ಒಕ್ಕಲಿಗ ಲೀಡರ್ಗಳಿದ್ರು, ಅದು ಎಚ್.ಡಿ. ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ಸದಾ ನಿಂದಿಸುವಂತ ಕೆಲಸವನ್ನು ಮಾಡಿದ. ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದ ಮನುಷ್ಯ, ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು. ಹಾಗಾಗಿ ಕೋರ್ಟ್ಗೆ ಹೋಗಿ ಕೋರ್ಟ್ PCR ಹಾಕಿದ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ, ಬರೆದಿಟ್ಕೊಳ್ಳಿ. ಆ ಮನುಷ್ಯ ನಾನು ಒಳಗಡೆ ಕಳಿಸ್ತೀನಿ. ಒಟ್ಟಾರೆ ಮೈಸೂರು ಮಹಾಯುದ್ಧ ಗೆಲ್ಲಲು ಕಾಂಗ್ರೆಸ್ ಪಡೆ ಕಮಲದಳದ ನಾಯಕರು ತಂತ್ರಕ್ಕೆ ತಂತ್ರ, ರಣತಂತ್ರಕ್ಕೆ ರಣತಂತ್ರವನ್ನ ಹೆಣಿತಿದ್ದಾರೆ. ಆದ್ರೆ ಅಂತಿಮವಾಗಿ ಅರಮನೆ ನಗರಿ ಯಾರ ಪಾಲಾಗುತ್ತೋ ಚುನಾವಣಾ ಫಲಿತಾಂಶವೇ ನಿರ್ಧಾರ ಮಾಡಲಿದೆ.